ಚಾನ್ಸೇ ಇಲ್ಲ. ನಾನಿವಾಗ ಒಂದು ಭಾರ ಹೂವನ ಕೊಯಿಸ್ತೀನಿ ಗೈಸ್. ಹೋಗೋಯ್ತು ನಮ್ಮಪ್ಪ ಅರ್ಧ ಶಾಪಿಂಗೇ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟವ್ರೆ ಜನ. ಬರ್ಬೇಕಾಯ್ತಂಗೆ ನೋಡ್ರಿ ಮಾರ್ಕೆಟ್ ಅಲ್ಲಿ ಸವಾಸನೆ ಅಲ್ಲ. ಇರು ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ ನಕ್ಷತ್ರ. ಅದೇ ವಿಡಿಯೋ ಅಂತೆ. ನಾನ್ ಫೋನ್ ಎಲ್ಲಿ ಇದಾಗ ಹೋಗುತ್ತೆ ಅಂತ ಕೈಯ ಗಟ್ಟಿಯಾಗಿ ಹಿಡ್ಕೊಂಡ್ ಕೂತಿದ್ದೀನಿ. ಅದೇ ಫೋನ್ ಕ್ಲಾರಿಟಿನೂ ಇಲ್ಲ ಮಾಡಕ್ಕೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಖಿಲ ವ್ಲಾಗ್ಸ್. ಕೊಟ್ನಲ್ಲ ವೆಲ್ಕಮ್. ಸೊ ಇವಾಗ ಸದ್ಯಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಬಂದ್ಬಿಟ್ಟು ಥರ್ಸ್ಡೇ ಆ್ಯಂಡ್ ಹೋಗ್ಬೇಕಾದ್ರೆ ಒಂದಷ್ಟು ಶಾಪಿಂಗ್ ಮಾಡಬೇಕು. ಆ್ಯಂಡ್ ಬೆಳಗ್ಗೆ 3:30ಗೆ, ಸೊ 3:15ಗೆಲ್ಲ ನಾವು ಮನೆಯಲ್ಲಿ 3:30 ಆಗಿತ್ತು ಮನೆ ಬಿಡೋಕ್ಕೆ. ಕರೆಕ್ಟಾಗಿ 3:30 ಆಗಿತ್ತು. ಸೊ ಅವಾಗ ಮಾರ್ಕೆಟಿಗೆ ಹೋಗಿ ಇದು ಹಿಂದೆ ಕಾಣಿಸ್ತಿದೆಯಲ್ಲ ಫ್ಲವರ್ಸ್ ಎಲ್ಲ, ಸೊ ಅದನ್ನೆಲ್ಲ ತೊಗೊಬಂದಿದ್ದೀವಿ. ಆ್ಯಂಡ್ ಇವಾಗ ಇನ್ನೂ ಒಂದಷ್ಟು ಶಾಪಿಂಗ್ ಇದೆ, ಅದೆಲ್ಲ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೇಕು. ಸೊ ಒಂಚೂರೇ ಕ್ಲಿಪ್ಸ್ ಇದೆ, ಅದೆಲ್ಲ ನೋಡ್ಕೊ ಬನ್ನಿ. ತೊಗೊಂಡು ಹೋಗ್ತಾ ಇದ್ದೀವಿ. 5 ಗಂಟೆ ಹತ್ರ ಆಗಿರುತ್ತೆ. ಅಪ್ಪ ನಾನು ಬರ್ಬೇಕಾದ್ರೆ ಏನೋ ಹೇಳಿದ್ನು. ಏನಪ್ಪ ಹೇಳಿದ್ ನೀನ ಗಾಡಿನಾಗೇನೋ ಹೇಳ್ದಲ್ಲ, ಏನ್ ಹೇಳಿದ್ದ? ನಾನು ಹಿಂದೆ ಕುತ್ಕೊಳಕ್ಕ ಡಿಕ್ಲೇರ್ ನಾನು ಓಡಿಸಿದ್ನ. ನನ್ ಗಾಡಿನ ಬಂದ್ರೆ 1000 ಕಿಲೋಮೀಟರ್ ಅದು ಏನಂತ ಚಿಕ್ಲಿಕ್ಕೆ ಅಲ್ಲಿ ನಾನು ಹಂಗ ಓಡಿಸಿದ್ನ. ನಾನು ಅವಳಂಗೆ ಯಾವಾಗ ಓಡಿಸ್ತಿರಲ್ಲಿ ಹೋಗೋದು. ಕಂಟ್ರೋಲ್ ಮಾಡ್ತಾಳೆ ಗಾಡಿ, ಕಂಟ್ರೋಲ್ ಮಾಡ್ತಾಳೆ. ಅವನಂತೆ ಹಿಂಗತೆ ಕುತ್ಕೊಳಕ್ಕೂ ನಾವು ಕುತ್ತಿಗೆ ಬರ್ತದ ಗಾಡಿ ಒಳಗ. ಅವನಂತೆ ಹಿಂಗತೆ ಕುತ್ಕೊಳಕ್ಕೂ ನಾವು ಕುತ್ತಿಗೆ ಬರ್ತದ ಗಾಡಿ ಒಳಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಪಟ್ಟ ಸೈ ಹೆಡ್ ಶಾಟ್. ಹೆಂಗೆ ಅಜೀಬ್ ಪಪ್ಪ ಎಲ್ಲ ನಿಜಾಗ್ಲಕ್ಕಿಲ್ಲ. ಅವನಸರಿ ನಿಮ್ಮ ಅಪ್ಪ ಕುತ್ಕೊಂಡಿದ್ದಾಗ ಹಿಂಗೆ ನಾನು ಯಾವತ್ತನ ಹಂಗ ಓಡಿಸಿದೀನ ಮಮ್ಮಿ ಹೇಳು. ನೀನ್ ಕರ್ಕೊಂಡ್ ನಾನು ಯಾವಾಗ ಓದ್ತೀನಲ್ಲ, ಇನ್ನ ಆಯಪ್ಪನ ರೇರ್ ನನ್ನ ಜೊತೆ ಬರೋದು. ಪರ್ಸನಲ್ ಪ್ಯಾಸೆಂಜರ್. ಹಾಯ್ ಮಾಡು ಮಮ್ಮಿ. ಇವಾಗ ಇರಂಗೆ ನಮ್ಮಪ್ಪ ಗಡಿ ಓಡಿಸ್ತಾರೆ, ನಮ್ಮ ತಮ್ಮ ಮುಂದೆ ಕೂತಾನೆ ಅಷ್ಟೇ. ಇವಾಗ ಹೋಗ್ತಾ ಇದೀವಿ. ಟೈಮ್ ಎಷ್ಟು? ಟೈಮ್ ಬಂದ್ಬಿಟ್ಟು 8:30. ಇಲ್ಲೇ 8:30 ಟೈಮ್. ಚಾರ್ಜರಲ್ಲಿ ಇಟ್ಕೊಂಡು ಎಲ್ಲದ್ರದ್ದು ಎತ್ಕೊಂಡಿದ್ದೀನಿ. ಊರಿಗೆ ಹೋಗೋದ್ರೊಳಗೆ ಮೇಬಿ 10 ಗಂಟೆನೂ ಆಗ್ಬೋದು. ಸ್ವಲ್ಪ ಟ್ರಾಫಿಕ್ ಐತೆ, ಬಿಕಾಸ್ ಮುಖಾಂತಾರೆ ನಮಗೆ ಎಷ್ಟೆಲ್ಲಿ ಮ್ಯಾಚ್ ಆಗುತ್ತೆ. ನನಗೆ ಹಿಂದೆ ಒಂದು ಕ್ಲಿಪ್ ಹಾಕ್ಬಿಟ್ಟು ಹಿಂಗೆ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ. ಸೊ ಟ್ರಾಫಿಕ್ ಐತೆ. ಮೇಬಿ ಎಲ್ಲ ತಗೊಂಡು ಊರಿಗೆ ಹೋಗೋದ್ರೊಳಗೆ 11:30 ಆಗ್ಬೋದು ನನ್ನ ಪ್ರಕಾರ. ಲೆಟ್ಸ್ ಗೋ. ಏನೇನು ತಗೋತೀವಿ, ಏನು ಶಾಪ್ ಮಾಡ್ತೀವಿ ಅನ್ನೋದನ್ನೆಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀವಿ. ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಸೊ ಇವಾಗ ದೇವನಹಳ್ಳಿಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ನಿನ್ನೇನು ತೋರಿಸ್ತಾರೆ ಅವರ ಇನ್ನೊಂದು ಸ್ವಲ್ಪ ಜಂಪೋಟೆ. ಇವಾಗ ದೇವನಹಳ್ಳಿಲಿರೋದು ನೆಕ್ಸ್ಟ್ ಜಂಪೋಟೆ ಕ್ಲಾಸಿಗೆ ಅದೆಲ್ಲ ತಗೊಂಡು ಹೋಗ್ತಾ ಇರೋದು ಮನೆಗೆ ಅಷ್ಟೇ. ಇವಾಗ ಟೈಮ್ ಎಷ್ಟು ಗೊತ್ತಾ? ಇನ್ನು ಆನ್ ದ ವೇ. 10 ಗಂಟೆ. ಈ ಫೋನಲ್ಲಿ 11 ಗಂಟೆ ತೋರಿಸ್ತಾ ಇದಲ್ಲ ಟೈಮು. ಈ ಫೋನಲ್ಲಿ ನಾನು ಬ್ಲಾಗ್ ಮಾಡ್ತಾರೋ ಫೋನಲ್ಲಿ 11 ಗಂಟೆ, ಇದರಲ್ಲಿ 10 ಗಂಟೆ. 10 ಗಂಟೆಗೆ ಇನ್ನು 2 ನಿಮಿಷ ಐತೆ. ಸೊ 2 ನಿಮಿಷಕ್ಕೆ ಅಲ್ಲಿ ಹೋಗ್ತೀವಿ. ಆಮೇಲೆ ಇನ್ನೂ ದೇವನಹಳ್ಳಿ ರೀಚ್ ಆಗಿಲ್ಲ, ಇನ್ನು ಮಂಡಿಪೇಟೆ ಹತ್ರ ಇದ್ದೀವಿ. ನೋಸ್ ಮಂಡಿಪೇಟೆ ಬ್ಲಾಗ್ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈಗ ನನಗೆ ಇಂಟ್ರಡಕ್ಷನ್
ಇನ್ನೊಂದು ವಿಡಿಯೋ ಬೇಕು. ಸೊ ಆ ವಿಡಿಯೋಸ್ ಏನೂ ಇಲ್ಲ ನನ್ನ ಹತ್ರ. ನಾಳೆ ಹಬ್ಬ ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ವಿಡಿಯೋ ತಗೊಂಡು ಅದನ್ನೇ ನನ್ನ ಇಂಟ್ರೋ ವಿಡಿಯೋಗೆ ಹಾಕ್ತೀನಿ. ಸೊ ಅದಕ್ಕೆ ಇವಾಗ ಬ್ಲಾಗ್ನ ಎಡಿಟ್ ಮಾಡ್ತಾ ಇಲ್ಲ. ನಾಡಿದ್ದಿಂದ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಬ್ಲೌಸು ಇದ್ರಲ್ಲೈತೆ ಎಂತೆಲ್ಲ ಒಟ್ಟಿನಲ್ಲಿ ಐತೆ ನೋಡಿದೆ ಇದು ಬರೀ ನೋಡ್ದೆ ಹಂಗೆ ಇಕ್ಕೆ ಅಂತ ಪಿನ್ನ ಹಾಕೊಂಡಿಕೊಂಡೆ ಅಷ್ಟೇ ನೋಡ್ದೆ. ಬೆಳಗ್ಗೆ ಹೋಗಿ ಹಾಕೋದು 1 ಗಂಟೆ ನಾವು ಹೋಗಿ ಇದೇ ಮಾಡ್ಕೊಂತಿದ್ದೀವಿ. ಅದಕ್ಕೆ ಗೇಮು ಅಂದ್ರೆ ನಂಗೆ ಮೈಂಡ್ ಫ್ರೀ ಆಗ್ಬೇಕಿತ್ತು. ಮತ್ತೆ ಯಾವ್ದು ಹೀಗೆ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ದೇವ್ರೆ ಆ ಜನ ಇದು ಸಾಕಾಗೋಯ್ತು. ನಮ್ಮಪ್ಪ ಅರ್ಧ ಶಾಪಿಂಗೇ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟವ್ರೆ ಜನ ನೋಡ್ಬಿಟ್ಟು. ಬರೀ ಹೂವು ಮಾತ್ರ ತಗೊಂಡ್ಬಂದಿದ್ದೀವಿ ಅಷ್ಟೇ. ಅದು ಬರೀ ಈ ಹೂವು, ಇದ್ರ ಜೊತೆ 2 ಥರ ಹಣ್ಣು ಅಷ್ಟೇ ತಂದಿರೋದು ಬೆಳಿಗ್ಗೆ ಹೋಗ್ಬಿಟ್ಟು. ವೀಸು ಮಾಡು ಇಟ್ಕೊಂಡು ನಂಗಿನ್ನ ಅಡ್ಜಸ್ಟ್ ಆಗಿಲ್ಲ. ತರಕಾರಿ ಇಟ್ಬಿಡು. ಐ ಆಮ್ ಬ್ಲಾಗಿಂಗ್. ಇವಾಗ ನಾನು ಬ್ಲಾಗರ್ ನಮ್ಮ ಮನೆಗೆ. ಎಲ್ಲ ಐಟಮ್ಸ್ ಎಲ್ಲ ತೊಗೊಬಂದು ಇಟ್ಬಿಟ್ಟಿದ್ದೀವಿ. ಎಲ್ಲ ಜಾಗ ಬಿಡು. ನೋಡಿ ರಾಗಿ ಮುಟ್ಟಿಲ್ಲ ಅಂತ. ಹಾಂ, ಇವೆಲ್ಲ ರಾಗಿ ಮುಟ್ಟಿ ಇವೆಲ್ಲ ಖಾಲಿ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ. ಮಾಡಿದೆ ಮಾಡು ನೋಡಿ ಹೂವು. ಸೊ ಎಲ್ಲ ಇತ್ತು. ಅದಾದ್ಮೇಲೆ ತೋರಿಸ್ದೆ ಅಲ್ವಾ, ಲೈಕ್ ಮನೆಗೆ ಬಂದಮೇಲೆ ಅದೆಲ್ಲ ಎತ್ತಿಟ್ಬಿಟ್ಟು ಆಚೆ ಎಲ್ಲ ಕಸ ಗುಡಿಸಿ ಮನೆ ಉಜ್ಜಿ ಎಲ್ಲ ಇಟ್ಟಾಯಿತು. ಇವಾಗ ಮನೆ ಒಳಗಡೆ ಸ್ಟಾರ್ಟ್ ಮಾಡಬೇಕು ಕೆಲಸ ಮಾಡೋಕ್ಕೆ. ನಮ್ಮಮ್ಮ ಆಲ್ರೆಡಿ ಅಲ್ಲಿ ಮಾಡ್ತಿದ್ದಾರೆ. 1 ನಿಮಿಷ. ಓಕೆ, ಎಲ್ಲ ಆಲ್ರೆಡಿ ಮಾಡ್ತಾರೆ. ಇವಾಗ ನಾನು ಹೋಗ್ಬಿಟ್ಟು ಮನೆ ಉಜ್ಕೊಂಡು ಬರ್ತೀನಿ. ಆಮೇಲೆ ದೇವ್ರ ಮನೆ ಕ್ಲೀನ್ ಆ್ಯಂಡ್ ಇಲ್ಲಿ ಹಾಲ್ ಇಷ್ಟು ಕ್ಲೀನ್ ಮಾಡಿಬಿಟ್ರೆ ಇಟ್ಸ್ ಡನ್. ಆಮೇಲೆ ಹೂವು ಎಲ್ಲ ಕೋಣಿಸ್ಬೇಕು, ಬಿಕಾಸ್ ಬಿಡಿ ಹೂವು ತಗೊಬಂದಿರೋದು ಅದಕ್ಕೆ. ಸಿರಿಯಾ ಗೈಸ್, ನಾನು ಈ ಕಡೆ ಇಲ್ಲಿದ್ದೀನಿ. ನಾನು ಬ್ಯಾಕ್ ಸೈಡ್ ಕ್ಯಾಮ್ರಾ. ಸೊ ಇವಾಗ ಸ್ಟಾರ್ಟ್ ಮಾಡಿ ಇಟ್ಕೋ. ನನ್ ಕೈಲ್ಲ ಸೂಜಿ ಇದ್ರಾಗ ನೋಡಮ್ಮ. ಸರಿ. ಈಗ 2 ಪಾತ್ರ ಕೊಯ್ಸ್ಬೇಕಾ? ಕುಯ್ಸ್ಕೆ ಹೆಂಗೆ ಗಟ್ಟಿಗೆ ಐತದ ದಾರ ಅಂತ. ಇದಿಲ್ಲ ಕಟ್ ಮಾಡಕ್ಕ ಕತ್ರಿ ಅಲ್ಲಿದ್ದೈತಿ. ನೀವು ಎಲ್ಲ ಅಲ್ಲಿದ್ ನೋಡು, ಉಪ್ಪು ಇದ್ರ ಮೇಲೆ ಇಷ್ಟು ಇಲ್ಲಿವರೆಗೂ. ಆಮೇಲೆ ಅಷ್ಟೇ ಕಟ್ ಮಾಡ್ಕೊಂಡು 1 ಬಾರ ಆತದ. ನಾನಿವಾಗ 1 ಬಾರ ಹೂವನ ಕೊಯ್ಸ್ತೀನಿ ಗೈಸ್. ಇವು ಇವಾಗ ನಾನು ಕೊಯ್ಸ್ಕೊಬೇಕಿರೋದು ಇದಾ ಯಾವನ ಕೊಯ್ಸ್ಬೋದು. ಇಷ್ಟು ನಾನು ಕೊಯ್ಸ್ಕೊಂತೀನಿ, ನಾವು ಕೊಯ್ಸ್ಕೊ. ಉಲ್ಟಾ ಕೊಯ್ಸ್ಬೇಕಾ ಸೀದಾ ಕೊಯ್ಸ್ಬೇಕು? ನೋಡಮ್ಮ, ಹಿಂಗರ್ಧ ಇವಾಗ ಇಲ್ಲಿ ಮ್ಯಾಕ್ ಕೆಳಕ್ ಬರ್ತಾವೆ. ತಿರ್ಗಿ ನೆಕ್ಸ್ಟ್ ತಿರ್ಗಿ ಈ ಕಡೆಗೆ ಬರ್ಬೇಕಂತ ತಿರ್ಗಿ ಮ್ಯಾಕ್ ಪಾಪಕ್ ದೊಡ್ಡದೊಂದು ಸೂಜಿ ತಕೊಬ ಅಂತೇಳಿ. ಏನ್ ಕೆತ್ತು ಎತ್ತಲೆ ಆಯ್ತು. 3 ನಮ್ದು, ನಾನು ಕೊಯ್ಸಿರೋದು, ಅದು ನಮ್ಮಮ್ಮ ಕೊಣ್ಸಿರೋದು. ಓಕೆ, ಅಲ್ಲಿ ಕನಕಾಂಬರ ನೋಡ್ತಿದ್ದೀರಲ್ಲ, ಆ ಕನಕಾಂಬರ ಎಷ್ಟು ರೇಟ್ ಗೊತ್ತಾ ಇವಾಗ? 5,000 ರೂಪಾಯಿ 1 kgಗೆ. ಸೊ 5,000 1 kgಗೆ ಅಂದರೆ ಒಂದು ಮೊಳ ಎಷ್ಟು ಬರ್ಬೋದು ಮಮ್ಮಿ? ಮೊಳಕ್ಕೆ ಎಷ್ಟು? ಅಲ್ಲ, ಮೊಳಕ್ಕೆ ಎಷ್ಟು ರೂಪಾಯಿ ಬರ್ಬೋದು? ಅಷ್ಟು ಹಾಕ್ತಾರೆ ಕಟ್ಟೋರು. ಸೊ ಇವಾಗ ನಾವು ಅಪ್ಪ ಊರಿಗೆ ಹೋಗಿದ್ವಲ್ಲ, ನಮ್ಮ ಅಜ್ಜಿಗೆ ಮುಂಚೆನೇ ಹೇಳಿದ್ವಿ, ಏನೋ ಕನಕಾಂಬರ ಸ್ವಲ್ಪ ಅಲ್ಲಿ ಬಿಡಿಸ್ಕೊಬಂದಿಕ್ರಿ ಅಂತ ಅಂದ್ಬಿಟ್ಟು. ಸೊ 1/4 kg ಅಷ್ಟು ತೊಗೊಬಂದವ್ರೆ. ಸೊ ಅಷ್ಟು ಬೇಕಾಗಿತ್ತು ಅಂತಂದರೆ ಇವಾಗ 1,000 ರೂಪಾಯಿ ಅಷ್ಟು ಆಗ್ತಿತ್ತು. ಸೊ ಪರವಾಗಿಲ್ಲ, ಚೆನ್ನಾಗಿ ಬಂದವೆ. ಅದಕ್ಕೆ ಒತ್ತು ಕಟ್ತಾವ್ರೆ, ಚೆನ್ನಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಎನ್ಸಿ ಎಲ್ಲ ಕವರ್ಗೆ ಹಾಕಿ ತುಂಬಿಸಿಟ್ಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ ಮಮ್ಮಿ? ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಲಕ್ಷ್ಮಿದು, ಸೊ ಕಳಶ. ಸೊ ನಾವು ಯಾವಾಗಲೂ ಲೈಕ್ 1 ಡೇ ಬಿಫೋರ್ ಎಲ್ಲ ರೆಡಿ ಮಾಡಿ ಇಟ್ಟು ಕಳಶನ ಆಫ್ಟರ್ 12 ಇಡ್ತಿದ್ವಿ. ಬಟ್ ದಿಸ್ ಟೈಮ್ ಲೈಕ್
12 ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಲಾಸ್ಟ್ ಟೈಮು ಹಂಗೆ ಅಂದ್ಕೊಂಡೆ ಪ್ಲ್ಯಾನ್ ಮಾಡಿದ್ದು, ಬಟ್ ಬೇಗನೆ ಏನೋ ಮುಗಿಸ್ಬಿಡೋಣ, ಸ್ವಲ್ಪ ಹೊತ್ತು ಮಲಗೋಣ ಅಂತ ಅಂದ್ಬಿಟ್ಟು ಹಂಗೆ ಮಾಡಿದ್ವಿ. ಬಟ್ ಈ ಟೈಮ್ ನೋಡೋಣ ಹೇಗಾಗುತ್ತೆ ಅಂತ. ಸ್ಯಾರಿ ಡ್ರೇಪಿಂಗ್ ಆ್ಯಂಡ್ ದೇವ್ರ ಮನೆ ಕ್ಲೀನು ಎಲ್ಲನೂ ಈವ್ನಿಂಗ್ ಮುಗಿಸ್ಕೋತೀವಿ. ಒಂದು 8:30 ಒಳಗಡೆ ಎಲ್ಲ 8ಗೆ ಸ್ಟಾರ್ಟ್ ಮಾಡ್ತೀವಿ. ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು ಎಲ್ಲ ತಿಂದ್ಬಿಟ್ಟೆಲ್ಲ ಮಾಡಿಬಿಟ್ಟು ಮಾಡೋಣ ಅಂತ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಗಂಜಲ ಇಸ್ಕೊಬರಬೇಕು. ಬಿಕಾಸ್ ಒಡವೆನೆಲ್ಲ ನಾವು ಸಮ್ಟೈಮ್ಸ್ ಯೂಸ್ ಮಾಡಿರ್ತೀವಿ, ಅಥವಾ ಅವಾಗ ಹಾಕಿ ಎತ್ತಿಟ್ಟಿರೋದು. ಆ್ಯಕ್ಚುಲಿ ಅದು ಯಾವುದು ಯೂಸ್ ಆಗಿಲ್ಲ, ಅವಾಗ ಹಾಕಿ ಎತ್ತಿಟ್ಟಿರೋದು. ಡಾಬ್ ಒಂದು ಯೂಸ್ ಮಾಡಿರೋದು. ಅದು ಹೊಸ ಡಾಬ್ ಲಾಸ್ಟ್ ಇಯರ್ ಹಾಕಿದ್ದು ಲಕ್ಷ್ಮಿಗೆ. ಈ ಟೈಮ್ ಅದನ್ನೇ ಹಾಕೋಣ ಅಂದ್ಬಿಟ್ಟು, ಬಟ್ ನಾನು ಅದನ್ನು ನಮ್ಮ ಅಣ್ಣನ ಮದುವೆ ದಿನ ಹಾಕ್ಕೊಂಡಿದ್ದೆ. ಸೊ ಹಂಗಾಗಿ ಆ ಡಾಬ್ ಡಾಬ್ ಆಗಿರ್ಬೋದು, ಅದಾದಮೇಲೆ ಒಂದು ಸ್ವಲ್ಪ ಒಡವೆಗಳು ಇದೆಯಲ್ಲ, ಸೊ ಅದಕ್ಕೆಲ್ಲ ಗಂಜಲ ಎಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ತೊಳೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಇನ್ನು ಗಂಜಲ ತೊಗೊಬಂದಿಲ್ಲ. ಸೊ ಗಂಜಲ ಒಂದು ತೊಗೊಬರ್ಬೇಕು. ಇವಾಗ ನಮ್ಮಪ್ಪ ಬಾಳೆ ಎಲೆ ಬೇಕು, ಸೊ ಅದನ್ನು ಕಟ್ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ಓಕೆ ಮಮ್ಮಿ ಬೋಲು ಎಮ್ಮನ ಬೋಲು ಏನೇ ಹೇಳೋದು ಬಂದು ಕಟ್ಟೆ ಕಟ್ತಾರೆ. ನಾನು ಕಟ್ಟಕ್ಕೆ ಬರಲ್ಲ ಗೈಸ್, ಕಲಿಬೇಡ, ನನಗೆ ಕಟ್ಟಕ್ಕೆ ಬರಲ್ಲ. ನನಗೆ ಬೈಸ್ಕೋಬೇಡ. ಬೇಕಾದರೆ ಸರಿ ಬೇಕಾದರೆ ಕಟ್ಟಿರೋ ಹೂವನ್ನ ತಗೊಬಂದಿರ್ತೀನಿ. ಇವತ್ತು ಬರಲ್ಲ ಅಂದ್ರೆ ನಾಳೆ ದಿನ ಕಲಿಲೇಬೇಕು. ಚಾನ್ಸೇ ಇಲ್ಲ. ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ಇವಾಗ ಮೊನ್ನೆ ವಾಶ್ ಮಾಡಿದಂಥ ಸ್ಕ್ರೀನ್ಸ್ನೆಲ್ಲ ಹಾಕ್ತಾ ಇದ್ವಿ. ಓಕೆ, ಇರಲಿ. ಸೊ ಇವಾಗ ಈ 2 ಸೋಫಾಸ್ನೂ ಎತ್ತು ಆಚೆ ಹಾಕ್ತೀವಿ, ಚೇರ್ಸ್ನ. ಇದು ಮಾತ್ರ ಇಲ್ಲೇ ಇರುತ್ತೆ. ಸೊ ಬಿಕಾಸ್ ಅಲ್ಲಿ ಲಕ್ಷ್ಮೀ ಕೂರ್ಸೋದು ನಾವು. ಸೊ ಅದಕ್ಕೆ ಇದೆರಡನ್ನೂ ಈಗ ಆಚೆ ಹಾಕ್ತಿದ್ದೀವಿ. ನೋಡಿ ಹೆಂಗೆ ಹಾಕ್ತೀವಿ ಅಂತ. ಕೈ ಹುಷಾರಿದ್ದು ನಮ್ಮ ಕೈ ಅದೇ. ನಾನು ಬೇಕಾದ್ರೆ ಒಬ್ಬಳೇ ಎತ್ಕೊ ಬಂದ್ಬಿಡ್ತೀನಿ. ಎಷ್ಟು ಕೊಡ್ತೀಯ? ನಾನು ಒಬ್ಬಳೇ ಎತ್ಕೊ ಬಂದ್ರೆ ಕೊಡ್ತೀಯಾ? ಓ ನಿಂಗೆ ಎತ್ತಪ್ಪ, ಉದ್ದದ್ದು ಎತ್ತಪ್ಪ. ಅಷ್ಟೇ ಆಗೋದು. ಸೊ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದೆ. ಬಿಕಾಸ್ ಇವಾಗ ಇನ್ನೇನು ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಅಂದರೆ ಟೈಮ್ ಈಸ್ 5-6, ಒಂದು 8 ಹಂಗೆ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಅದಕ್ಕೆ ಅದು ನನ್ನ ಹೇರ್ಸ್ ಎಲ್ಲ ಒಣಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಇನ್ನು 8 ಗಂಟೆ ಆದಮೇಲೆ ಸ್ಯಾರಿ ಡ್ರೇಪಿಂಗ್ ಮಾಡಿ ಬಿಡ್ತೀವಿ. ಸೊ ಸ್ಯಾರಿ ಡ್ರೇಪಿಂಗ್ ಒಂದೇ ಸ್ವಲ್ಪ ಟೈಮ್ ತೊಗೊಳೋದು. ಅದಾದಮೇಲೆ ಮಿಕ್ಕಿದೆಲ್ಲ ಸ್ವಲ್ಪ ಬೇಗ ಆಗುತ್ತೆ. ಆ್ಯಂಡ್ ಈ ಟಿ ಶರ್ಟ್ ನಮ್ಮಪ್ಪ ಅದು ಯಾವಾಗಲೂ ಲೇಟ್ ಇದ್ದಾರೆ. ಸೊ ಅದಕ್ಕೆ ಇವಾಗ ತಗೊಂಡಿದ್ದೀನಿ. ಬಿಕಾಸ್ ಕಂಫರ್ಟಬಲ್ ಮ್ಯಾಟರ್ಸ್. ತುಂಬ ಕಂಫರ್ಟಬಲ್ ಆಗಿರುತ್ತೆ ಈ ಥರ ಲೂಸ್ ಟಿ ಶರ್ಟ್ಸ್ ಎಲ್ಲ ಹಾಕ್ಕೊಂಡಾಗ. ಆ್ಯಂಡ್ ಪ್ರಿಪ್ರೇಷನ್ ವ್ಲಾಗ್ ಎಲ್ಲ ಬಂದುಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಈ ವ್ಲಾಗ್ ಐ ಥಿಂಕ್ ಇಷ್ಟೇ ಆಗಿರುತ್ತೆ. ಅಷ್ಟೇ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಓಕೆ, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿಬಿಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.